ಇವತ್ತು ಆಡಿದ್ರು ನೋಡಿ, ಇದು ರಿಯಲ್ ಇಂಡಿಯನ್ ಟೀಮ್ ಆಡಬೇಕಾಗಿರೋ ಆಟ. ಇದನ್ನು USA ಮೇಲೂ ಆಡಬೇಕಾಗಿತ್ತು. ಆದರೆ ಓಕೆ, ಒನ್ ಬ್ಯಾಡ್ ಗೇಮ್, ಬ್ಯಾಟಿಂಗ್ ಕ್ಲಿಕ್ ಆಗಿಲ್ಲ. ಬಟ್ ಸೂರ್ಯಕುಮಾರ್ ಯಾದವ್ ಅವ್ರ ಇನ್ನಿಂಗ್ಸಿಂದಾಗಿ ಹೆಂಗೋ ಮ್ಯಾಚ್ ಗೆದ್ಕೊಂಡ್ವಿ. ಇಲ್ಲಾಂದಿದ್ದರೆ ತುಂಬ ಕಷ್ಟ ಆಗೋದು. ಬಟ್ ಇವತ್ತು ಆಡಿದಂಥ ರೀತಿ ಏನಿದೆ, ಇದನ್ನೇ ಕಂಪ್ಲೀಟ್ ಟೂರ್ನಮೆಂಟಲ್ಲಿ ಆಡಿದ್ರೆ ಖಂಡಿತ ಟ್ರೋಫಿ ಗೆಲ್ಬಹುದು, ಅಟ್ಲೀಸ್ಟ್ ಫೈನಲ್ಸ್ಗೆ ಹೋಗ್ಬೋದು, ಇಲ್ಲ ಸೆಮಿಫೈನಲ್ಸ್ಗೆ ಹೋಗ್ಬೋದು ಅನ್ನೋ ನಂಬಿಕೆ ಅಂತೂ ಇದೆ. ಸೊ ಇವತ್ತು ಆಗಿದ್ದ ಈವೆಂಟ್ಸ್ ನೋಡ್ಕೊಂಬಂದರೆ ನೀವು, ಮೊದಲೇ ಗೊತ್ತಿತ್ತು ಅಭಿಷೇಕ್ ಶರ್ಮಾ ಅವ್ರು ಆಡೋದಿಲ್ಲ ಇವತ್ತು. ಏನಕ್ಕಂದರೆ ಅವ್ರಿಗೆ ಸ್ಟಮಕ್ಕಲ್ಲಿ ಇನ್ಫೆಕ್ಷನ್ ಆಗಿದೆ, ಹಾಸ್ಪಿಟಲೈಸ್ ಆಗಿದ್ದರು. ಅವ್ರ ಬದಲು ಯಾರಿಗೆ ಆಡಿಸ್ಬೋದು ಅಂದರೆ ಆಬ್ವಿಯಸ್ ಚಾಯ್ಸ್ ಸಂಜು ಸ್ಯಾಮ್ಸನ್ ಅವ್ರನ್ನ ಆಡಿಸಿದ್ರು ಇವತ್ತು. ಟಾಸ್ ಗೆದ್ದಿದ್ದು ಆಬ್ವಿಯಸ್ಲಿ ನಮೀಬಿಯಾ ಟಾಸ್ ಗೆದ್ದರು. ಡೆಲ್ಲಿಯಲ್ಲಿ ಮ್ಯಾಚ್ ಆಗಿದ್ದಂಥದ್ದು ಇವತ್ತು ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಮಲ್ಲಿ. ಸೊ ನಮೀಬಿಯಾ ಟಾಸ್ ಗೆದ್ದರು. ಟಾಸ್ ಗೆದ್ದ ತಕ್ಷಣ ಎಕ್ಸ್ಪೆಕ್ಟೆಡ್ ಫೀಲ್ಡಿಂಗ್ ಆರಿಸ್ಕೋತೀವಿ ಅಂತ ಅವ್ರು ಫೀಲ್ಡಿಂಗ್ ಚೂಸ್ ಮಾಡಿದ್ರು. ಅದಾದಮೇಲೆ ಇಂಡಿಯಾ ಬ್ಯಾಟಿಂಗ್ ಬಂದರು. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಸಂಜು ಸ್ಯಾಮ್ಸನ್ ಅವ್ರಿಗೆ ಮತ್ತೊಂದು ಅವಕಾಶ ಸಿಕ್ತು ಓಪನಿಂಗಲ್ಲಿ ಆಡೋದಕ್ಕೆ, ಅವ್ರ ಫೇವ್ರೆಟ್ ಪೊಸಿಷನ್. ಅವರು ಮತ್ತು ಇಶಾನ್ ಕಿಶನ್ ಅವರು ಓಪನಿಂಗ್ ಬಂದರು. ಓಪನಿಂಗ್ ಬಂದು ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಾಯಿದ್ರು. ಸ್ಟಾರ್ಟ್ ಚೆನ್ನಾಗಿತ್ತು. 3 6 ಹೊಡೆದ್ರು, ಆಮೇಲೆ ಒಂದು 4 ಹೊಡೆದ್ರು. 8 ಬಾಲ್ಗೆ 22, ಆ್ಯಕ್ಚುಲಿ 7 ಬಾಲ್ಗೆ 22. 8ನೇ ಬಾಲ್ ಮತ್ತೆ ಅದೇ ಹೊಡೆಯೋಕ್ಕೆ ಹೋಗಿ ಕೈ ಕೊಟ್ಟರು, ಕ್ಯಾಚು, ಔಟ್ ಆದರು. ಅವ್ರಿಗೆ ಸಿಕ್ಕಿದ ಅವಕಾಶನ ಮತ್ತೊಮ್ಮೆ ಬಳಸ್ಕೊಳ್ಳಿಲ್ಲ. 22 8 ಬಾಲಲ್ಲಿ ಒಳ್ಳೆ ಸ್ಕೋರೇ. ಬಟ್ ನಿಮಗೆ ಲಾಂಗ್ ಟರ್ಮಲ್ಲಿ ನೀವು ಟೀಮಲ್ಲಿ ಇರಬೇಕು, ಇನ್ನೂ ಆದಷ್ಟು ನೀವು ಆಡಬೇಕು ಅಂದರೆ ಸಿಕ್ಕಿರೋ ಅವಕಾಶನ ಬಳಸ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಮೋಸ್ಟ್ಲಿ ಪಾಕಿಸ್ತಾನ ಮೇಲೆ ಅಭಿಷೇಕ್ ಶರ್ಮಾ ಅವ್ರು ಫಿಟ್ ಇದ್ದಾರೆ ಅಂತ ಒಂದು ನ್ಯೂಸ್ ಬಂದಿತ್ತು. ಇನ್ನೂ ಕಂಪ್ಲೀಟ್ ಫಿಟ್ನೆಸ್ ಬಂದಿಲ್ಲ, ಬಟ್ ಫಿಟ್ ಇದ್ದಾರೆ. ಮುಂದಿನ ಮ್ಯಾಚಿಗೆ ಅವ್ರಿಗೆ ಅವಕಾಶ ಕೊಡ್ಬೋದು, ಅವ್ರಿಗೆ ಚಾನ್ಸ್ ಕೊಡ್ಬೋದು ಅಂತಿತ್ತು. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರು ಬಂದರೆ ಮತ್ತೆ ಸಂಜು ಸ್ಯಾಮ್ಸನ್ ಅವ್ರ ಅವಕಾಶ ಕೈ ತಪ್ಪುತ್ತೆ. ನೋಡೋಣ, ಕಾದು ನೋಡೋಣ ಯಾರು ಆಡಿಸ್ತಾರೆ, ಏನಾಗುತ್ತೆ ಮುಂದಿನ ಮ್ಯಾಚಲ್ಲಿ. ಇನ್ನೂ 3 ದಿನ ಟೈಮ್ ಇದೆ ಅದಕ್ಕೆ. ಸೊ ಈ ಮ್ಯಾಚಿಗೆ ಬರೋದಾದರೆ ಅವ್ರು ಔಟ್ ಆದ ನಂತರ ಇಶಾನ್ ಕಿಶನ್ ಅವರು ಆಡಿದಂಥ ರೀತಿ, ಮತ್ತು ನ್ಯೂಜಿಲ್ಯಾಂಡ್ ಮೇಲೆ ಏನು ಆಡಿದರು, ಏನು 100 ಹೊಡೆದಿದ್ರು ನ್ಯೂಜಿಲ್ಯಾಂಡ್ ಮೇಲೆ, ಅದೇ ಫಾರ್ಮ್ನ ಮುಂದೆ ಕ್ಯಾರಿ ಮಾಡಿದ್ರು. ಅದೇ ಫಾರ್ಮಲ್ಲಿ ಮುಂದೆ ಆಡಿದ್ರು. 61 ರನ್ ಹೊಡೆದ್ರು. 32 ಬಾಲ್ಸ್ ಏನೋ ಆಡಿ 61 ರನ್ಸ್ ಹೊಡೆದ್ರು. ನಂತರ ಅವರು ಔಟ್ ಆಗ್ತಾರೆ. ಅದಾದಮೇಲೆ ತಿಲಕ್ ವರ್ಮ ಅವ್ರು ಸ್ವಲ್ಪ ಒದ್ದಾಡಿದ್ರು ಅಂತ ಅನ್ನಿಸ್ತು. 25 ಹೊಡೆದ್ರು. ಬಟ್ ಅವರು ಸೂರ್ಯಕುಮಾರ್ ಯಾದವ್ ಅವರು ಇವತ್ತಂತ ಏನು ಹೇಳ್ತೀವಿ, ಫ್ಲಾಲೆಸ್ ಬ್ಯಾಟಿಂಗ್ ಅಂತೀವಲ್ಲ, ಫ್ಲೂಯೆಂಟ್ ಬ್ಯಾಟಿಂಗ್ ಅಂತೀವಲ್ಲ, ಅದು ಕಾಣಿಸ್ಲಿಲ್ಲ ಇವತ್ತು. ಬಟ್ ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರು ಆಡಿದಂಥ ರೀತಿ ಏನಿದೆ, ಯಾಕೆ ಪರ್ಫೆಕ್ಟ್ ಆಲ್ರೌಂಡರ್ ಅಂತೀವಿ ಅವ್ರನ್ನ ಅನ್ನೋದು ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ಗೊತ್ತಾಗುತ್ತೆ. ಅಫ್ಕೋರ್ಸ್ ನೀವು ಹೇಳ್ಬೋದು ನಮೀಬಿಯಾ ಬೌಲಿಂಗ್ ವೀಕ್ ಇತ್ತು, ಅಥವಾ ನಮೀಬಿಯಾ ಅಂತ ಹೆಸರುವಾಸಿಯಾದಂಥ ಟೀಮ್ ಅಲ್ಲ, ಸೊ ಅವ್ರ ಮೇಲೆ ಆಡಿದ್ದಾರೆ ಅಂತ ಅನ್ಬೋದು. ಬಟ್ ಗುಡ್ ಇನ್ನಿಂಗ್ಸ್ ಈಸ್ ಅ ಗುಡ್ ಇನ್ನಿಂಗ್ಸ್. ಸೊ 52 ರನ್, 28 ಬಾಲು, 4 4 4 6. ಇಶಾನ್ ಕಿಶನ್ ಅವರು 5 6 6 6 ಹೊಡೆದ್ರು, ಪ್ಲಸ್ 6 4 ಹೊಡೆದ್ರು. ಸೊ ತುಂಬ ಬೌಂಡ್ರೀಸಲ್ಲೇ ರನ್ಸ್ ಬಂದಿದ್ದಂಥದ್ದು ಇವತ್ತು. 1 ಪಾಯಿಂಟಲ್ಲಿ 204 ಫಾರ್ 4 ಇದ್ದಂಥ ಟೀಮು, 205 ಫಾರ್ 4 ಇದ್ದಂಥ ಟೀಮು ನೆಕ್ಸ್ಟ್ 4 ರನ್ಗೆ 5 ವಿಕೆಟ್ ಕಳ್ಕೊತಾರೆ. ನಮೀಬಿಯಾ ಕ್ಯಾಪ್ಟನ್ ಏನಿದ್ದಾರೆ ಗರ್ಹಾರ್ಡ್ ಎರಾಸ್ಮಸ್ ಅವರು 4 ವಿಕೆಟ್ ಪಡ್ಕೊಂಡ್ರು, 25 ರನ್ ಕೊಟ್ಟು. ನೆನ್ನೆ ತಾನೇ ಅವ್ರದ್ದೊಂದು ಸ್ಟೇಟ್ಮೆಂಟ್ ಬಂದಿತ್ತು ದಟ್ BCCI ನಮಗೆ ನೈಟಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಮಗೆ ಅಭ್ಯಾಸ ಇಲ್ಲ ನೈಟಲ್ಲಿ ಅಂಡರ್ ಲೈಟ್ಸ್ ಆಡಿ ಅಂತ. ಬಟ್ ಅವ್ರ ಪರ್ಫಾರ್ಮೆನ್ಸ್ ಇವತ್ತು ನೋಡಿದಂಥ ರೀತಿ, ಬೌಲಿಂಗ್ ಮಾಡಿದಂಥ ರೀತಿ, 4 ವಿಕೆಟ್ ಪಡ್ಕೊಂಡ್ರು, ಒಳ್ಳೆ ಪಾಸಿಟಿವ್ ಅವ್ರಿಗೆ. ಸೊ ಇಂಡಿಯಾನ 220 230 ಹೋಗುವಂಥ ಸ್ಕೋರ್ನ 209 ಕಟ್ ಹಾಕಿದ್ರು 20 ಓವರಲ್ಲಿ. ಅದಾಗಿ ಇನ್ನಿಂಗ್ಸ್ ಚೇಂಜ್ ಆಯಿತು. ಸ್ಟಾರ್ಟ್ ಚೆನ್ನಾಗಿತ್ತು ನಮೀಬಿಯಾದು ಆ್ಯಕ್ಚುಲಿ. ಸ್ಟೀನ್ ಕ್ಯಾಂಪ್ ಮತ್ತು ಯಾನ್ ಫ್ರೈಲಿಂಕ್ ಅವ್ರೇನೋ ಓಪನಿಂಗ್ ಬ್ಯಾಟ್ಸ್ಮನ್ ಇದ್ದಾರೆ ನಮೀಬಿಯಾಗೆ, ಬಂದು ಅವರು ಪವರ್ ಪ್ಲೇನ ಯೂಸ್ ಮಾಡ್ಕೊಂಡಂಥ ರೀತಿ 6 ಓವರಲ್ಲೇ 57 ರನ್ ಹೊಡೆದ್ರು. ಸೊ ಅವ್ರಿಗೊಂದು ಮೊಮೆಂಟಮ್ ಬಿಲ್ಡ್ ಆಗಿತ್ತು 57 ರನ್ ಆದಾಗ. ಬಟ್ ಅದಾದಮೇಲೆ ಒಂದು ವಿಕೆಟ್ಸ್ ಬೀಳ್ತಾ ಹೋಯಿತು. ನೀವು ಮ್ಯಾಚ್ ನೋಡಿದರೆ ಸ್ಪಿನ್ನರ್ಸಿಗೆ ಅವರು ಒದ್ದಾಡೋದು ಜಾಸ್ತಿ. ಬಿಕಾಸ್ ಈ ಟೀಮ್ಸ್ಗೆ ಜಾಸ್ತಿ ಸ್ಪಿನ್ ಕಂಡೀಷನ್ಸ್ ಆಗಲಿ, ಸ್ಪಿನ್ನರ್ಸ್ಗಾಗಲಿ, ಇಂಥ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ಗೆ ಆಡಿ ಅಭ್ಯಾಸ ಇರಲ್ಲ. ವರುಣ್ ಚಕ್ರವರ್ತಿ ಅವ್ರು ಯಾವಾಗ ಬೌಲಿಂಗಿಗೆ ಬಂದರೋ ಅವ್ರದ್ದು ವೇರಿಯೇಷನ್ನು, ಮತ್ತು ಅಕ್ಷರ್ ಪಟೇಲ್ ಅವ್ರದ್ದು ಲೆಫ್ಟ್ ಆರ್ಮ್ ಸ್ಪಿನ್ ಆಗಿರ್ಬೋದು,
ಇದನ್ನು ಅವ್ರು ಯಾವತ್ತೂ ಫೇಸ್ ಮಾಡಿರಲ್ಲ. ಓಕೆ, ಬೇರೆ ಅಸೋಸಿಯೇಟ್ ನೇಷನ್ಸ್ ಮೇಲೆ, ಚಿಕ್ಕ ಕಂಟ್ರೀಸ್ ಮೇಲೆ ಅವ್ರು ಆಡಿ ಗೆದ್ದು ಕ್ವಾಲಿಫೈ ಆಗಿ ಬಂದಿರ್ಬೋದು. ಬಟ್ ಇಂಡಿಯಾ ಮೇಲೆ ಆಡೋದು ಅಥವಾ ಏಷ್ಯನ್ ಸ್ಪಿನ್ನರ್ಸ್ ಮೇಲೆ ಆಡೋದು, ಇಂಡಿಯಾ ಆಗ್ಬೋದು, ಶ್ರೀಲಂಕಾ, ಪಾಕಿಸ್ತಾನ್ ಏನು ಸ್ಪಿನ್ನರ್ಸ್ ಇದ್ದಾರೆ, ಇವ್ರ ಮೇಲೆ ಆಡೋವಂಥದ್ದೇನೆ ಡಿಫ್ರೆಂಟ್ ಚಾಲೆಂಜ್. ಸೊ ಇಲ್ಲಿ ಆಬ್ವಿಯಸ್ಲಿ ಅವ್ರ ಟೆಕ್ನಿಕಲ್ ಫ್ಲಾಸ್ ಗೊತ್ತಾಗುತ್ತೆ, ಟೆಕ್ನಿಕ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದೂ ಗೊತ್ತಾಗುತ್ತೆ. ಬಟ್ ಅವ್ರು ಆದಷ್ಟು ಪ್ರಯತ್ನ ಮಾಡಿದ್ರು. ಫಸ್ಟ್ 6 ಓವರ್ಸಲ್ಲಿ 57 ಹೊಡೆದಿದ್ರು. ಬಟ್ ಹೋಗ್ತಾ 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 ವರುಣ್ ಚಕ್ರವರ್ತಿ ಅವ್ರು 3 ವಿಕೆಟ್ ಪಡ್ಕೊಂಡ್ರು, ಅಕ್ಷರ್ ಪಟೇಲ್ 2, ಬುಮ್ರಾ 1, ಹರ್ಷದೀಪ್ 1, ಎಲ್ಲರೂ ವಿಕೆಟ್ಸ್ ಪಡ್ಕೊಂಡಿದ್ದಾರೆ ಇವತ್ತು. ಸೊ ಫೈನಲಿ 116ಕ್ಕೆ ಅವರು ಆಲ್ಔಟ್ ಆದರು. ಸ್ಟಾರ್ಟಿಂಗ್ 6 ಓವರ್ ನಿಮ್ಗೇನು ಕಾನ್ಫಿಡೆನ್ಸ್ ಕೊಟ್ಟಿತ್ತು, ಬಟ್ ನೀವು ಅಲ್ಲಿಂದ 57ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ 59 ರನ್ಸ್ಗೆ ಅವ್ರದ್ದು ಕಂಪ್ಲೀಟ್ 10 ವಿಕೆಟ್ಸು ಕಳ್ಕೊಂಡ್ರು ಅವರು. ಫಸ್ಟೇ ಗೊತ್ತಿತ್ತಿದ್ದು ಇಂಡಿಯಾ ತುಂಬ ಸ್ಟ್ರಾಂಗ್ ಇದ್ದಾರೆ, ನಮೀಬಿಯಾ ಮೇಲೆ ಒಂದು ಕಾಂಪಿಟಿಷನ್ನೇ ಅಲ್ಲ, ಆರಾಮಾಗಿ ಗೆಲ್ತಾರೆ ಅಂತ. ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ಏನಿದೆ, ನಾನು ವಿಡಿಯೋ ಸ್ಟಾರ್ಟಲ್ಲೇ ಹೇಳ್ದಂಗೆ ಇದು ಬೇಕಿರೋದು ಆ್ಯಕ್ಚುಲಿ. ಬೌಲಿಂಗು ಅಷ್ಟೇ, ಬ್ಯಾಟಿಂಗು ಅಷ್ಟೇ, ಎರಡೂ ಒಟ್ಟಿಗೆ ಕ್ಲಿಕ್ ಆದರೆ ನನ್ನ ಪ್ರಕಾರ ಯಾವ ಟೀಮು ಇಂಡಿಯಾಗೆ ಸಮ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ಬಟ್ ಇವತ್ತೇನು ವಿಕೆಟ್ಸ್ ಬಿತ್ತು ಲಾಸ್ಟ್ 4 ರನ್ಗೆ 5 ವಿಕೆಟು, ಅದನ್ನು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಮುಂಬರೋ ಮ್ಯಾಚ್ಗಳಲ್ಲಿ ಲೋವರ್ ಆರ್ಡರ್ ಆಗಿರ್ಬೋದು ಅಥವಾ ಲೋವರ್ ಮಿಡ್ಲ್ ಆರ್ಡರ್ ಆಗಿರ್ಬೋದು, ಡೆತ್ ಓವರ್ಸ್ ಏನು ಬರುತ್ತೆ ಅದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ, ಇವತ್ತೇ ನೋಡಿ ಬಳಸ್ಕೊಂಡಿದ್ರೆ 230 240 ಆರಾಮಾಗಿ ಹೊಡಿಬೋದಾಗಿತ್ತು. ಇನ್ನೂ ಹೈಯರ್ ಮಾರ್ಜಿನಿಂದ ಗೆಲ್ತಾ ಇದ್ವಿ, ಇನ್ನೂ ನೆಟ್ ರನ್ ರೇಟ್ ಇನ್ನೂ ಜಾಸ್ತಿ ಆಗಿರೋದು. ಬಟ್ ಇಟ್ಸ್ ಓಕೆ, ಆಗುತ್ತೆ ಒಂದೊಂದು ಸಲ. USA ಮೇಲೆ ಮಾಡಿದಂಥ ತಪ್ಪು ಇವತ್ತು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ನೀಟಾಗಿ ಆಡಿಕೊಂಡ್ರು ಸಿಂಗಲ್ಸ್. ಬಟ್ ಆ ಥರ ಸೂರ್ಯಕುಮಾರ್ ಯಾದವ್ ಅವರು ಆ ಥರ ಇನ್ನಿಂಗ್ಸ್ ಆಡದೇ ಇದ್ರೂ ಅವರು ಒಳ್ಳೆ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ. ಸೊ ಮುಂಬರೋ ಮ್ಯಾಚಸ್ಗಳಲ್ಲೂ ಅವ್ರ ಫಾರ್ಮ್ ಹೇಗಿರುತ್ತೆ ನೋಡೋಣ. ಮೋಸ್ಟ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ ನೆಕ್ಸ್ಟ್ ಮ್ಯಾಚಸ್ಗಳಲ್ಲೂ. ಬಟ್ ಇವತ್ತಿಗೆ ನಮೀಬಿಯಾ ಮೇಲೆ ಏನು ಗೆದ್ಕೊಂಡ್ವಿ 93 ರನ್ಸಿಂದ, ಹ್ಯೂಜ್ ವಿಕ್ಟ್ರಿ. ಆ್ಯಕ್ಚುಲಿ ಟೆಸ್ಟ್ ಮ್ಯಾಚಲ್ಲೇ ನಿಮಗೆ 93 ರನ್ಸ್ ಅಂದರೆ ತುಂಬ ದೊಡ್ಡ ಗೆಲುವು. ಇನ್ನು ಒನ್ ಡೇಲೂ ಅಷ್ಟೇ 93 ರನ್ಸ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಗೆಲುವು. T20ಲಿ 93 ನೀವು ಕೇಳೋದೇ ಇಲ್ಲ. ತುಂಬ ಕಷ್ಟ 93ಇಂದ ಗೆಲ್ಲೋದೆಲ್ಲ. ಆಬ್ವಿಯಸ್ಲಿ ಗೆದ್ದಿರೋದು ಈಸಿ ಟೀಮ್ ಮೇಲೆ ಅಂತ ಹೇಳ್ಬೋದು, ಬಟ್ ಗ್ರೂಪಲ್ಲಿ ಯಾರ್ಯಾರು ಇದ್ದಾರೆ ಅಪೋನೆಂಟ್ಸ್, ಅವ್ರ ಮೇಲೆ ನೀವು ಆಡಲೇಬೇಕು, ಗೆಲ್ಲೇಬೇಕು. ಇವತ್ತು ನೀಟಾಗಿ ಗೆದ್ಕೊಂಡ್ರು, ಅಷ್ಟನ್ನು ಹೇಳ್ಬೋದು. ಇವತ್ತು ಆಬ್ವಿಯಸ್ಲಿ ಎಕ್ಸೈಟಿಂಗ್ ವಿಕ್ಟ್ರಿ ಅಂತಲ್ಲ, ಬಟ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ತನ್ನ ಕೆಲಸ ಮಾಡ್ತು, ಬೌಲಿಂಗ್ ಡಿಪಾರ್ಟ್ಮೆಂಟ್ ತನ್ನ ಕೆಲಸ ಮಾಡ್ತು. ಸೊ ಇದೇ ರೀತಿ ಪಾಕಿಸ್ತಾನ ಮೇಲೆ ಇವಾಗ ಆಡುವಾಗ ಚಾಲೆಂಜ್ ಇರೋದು, ಯಾಕಂದರೆ ಹೋಮ್ ಕಂಡೀಷನ್ಸಲ್ಲಿ ಆಡೋಲ್ಲ. ನೀವು ಕೊಲಂಬೋಗೆ ಹೋಗಬೇಕು, ಪಾಕಿಸ್ತಾನ ಮೇಲೆ ಆಡಬೇಕು, ಅಲ್ಲಿ ಸ್ಪಿನ್ನಿಂಗ್ ಟ್ರ್ಯಾಕ್ ಇದೆ, ಅಲ್ಲಿ ಆ ಥರ ಕಂಡೀಷನ್ ಸಿಗುತ್ತೆ ಅಂತ ನೋಡಬೇಕು. ಬಿಕಾಸ್ ಪಾಕಿಸ್ತಾನ ಆಲ್ರೆಡಿ 2-3 ವೀಕ್ಸಿಂದ ಅವರು ಕೊಲಂಬೋದಲ್ಲೇ ಆಡ್ತಾ ಇದ್ದಾರೆ. ಹಾಗಾಗಿ ಚಾಲೆಂಜ್ ಇರುತ್ತೆ ನೆಕ್ಸ್ಟ್ ಮ್ಯಾಚು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಇವತ್ತಿಂದು ಒಳ್ಳೆ ವಿಕ್ಟ್ರಿ, ಅದ್ಭುತವಾಗಿ ಆಡಿದ್ದಾರೆ ಎಲ್ಲರೂ. ಬೌಲಿಂಗ್ ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ತನ್ನ ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ವಿಕ್ಟ್ರಿ. ಸೊ ಎಲ್ಲರೂ ಶಿವರಾತ್ರಿ ದಿನ ನಾನು ಹಿಂದಿನ ವೀಡಿಯೋಲಿ ಹೇಳ್ದಂಗೆ ನೆಕ್ಸ್ಟ್ ಇಂಡಿಯಾ ಪಾಕಿಸ್ತಾನ್ಗೆ ರೆಡಿ ಆಗೋಣ. ನಮಸ್ಕಾರ.